ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಷೇರುಪೇಟೆ ಅಂದ್ರೇನೆ ಹಾಗೆ. ಎಲ್ಲೋ ದೂರದ ದೇಶದಲ್ಲಿ ಯಾರೋ ಒಬ್ಬ ನಾಯಕ ಆಡುವ ಒಂದೇ ಒಂದು ಮಾತು ನಮ್ಮ ಜೇಬಿನಲ್ಲಿರುವ ದುಡ್ಡನ್ನು ಕಸಿದುಕೊಳ್ಳಬಹುದು. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದರೆ ಜುಲೈ 8ನೇ ತಾರೀಕು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಡೆದ ಆ ರಕ್ತಪಾತ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಿದ ಕೇವಲ ಒಂದೇ ಒಂದು ಮಾತಿಗೆ ಕೇವಲ 30 ನಿಮಿಷಗಳಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬರೋಬ್ಬರಿ 1000 ಪಾಯಿಂಟ್ಸ್ಗಳಿಗಿಂತ ಹೆಚ್ಚು ಕುಸಿತ ಕಾಣಿತು. ದಿನದಂತ್ಯಕ್ಕೆ ಹೂಡಿಕೆದಾರರ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿ ಕರಗಿ ನೀರಾಯಿತು. ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಆಡಿದ ಆ ಮಾತೇನು? ಅಮೆರಿಕ ಮತ್ತು ಇರಾನ್ ನಡುವಿನ ಜಗಳದಿಂದ ಭಾರತದ ಷೇರುಪೇಟೆ ಯಾಕೆ ಕುಸಿಯಿತು? ದಿನಬಳಕೆಯ ವಸ್ತುಗಳು ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯಾಗೋ ಆತಂಕ ಯಾಕೆ ಶುರುವಾಗಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಗ್ಲೋಬಲ್ ಎಕಾನಮಿಯ ಲೆಕ್ಕಾಚಾರವನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟ್ರಂಪ್ ಆಡಿದ ಆ ಒಂದು ಮಾತು ಏನಿದು? ಇರಾನ್ ಅಮೆರಿಕ ಸಂಘರ್ಷ. ಸ್ನೇಹಿತರೆ, ಟರ್ಕಿಯ ಅಂಕಾರಾದಲ್ಲಿ ನಡೀತಾ ಇದ್ದ ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಡೊನಾಲ್ಡ್ ಟ್ರಂಪ್ ಮಾಧ್ಯಮಗಳ ಮುಂದೆ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಇರಾನ್ ಜೊತೆ ನಾವು ಮಾಡಿಕೊಂಡಿದ್ದ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದ ಮುಗಿದು ಹೋಗಿದೆ. ಇರಾನ್ ನಾಯಕರ ಜೊತೆ ಮಾತನಾಡೋದು ಸುಮ್ಮನೆ ಸಮಯ ವ್ಯರ್ಥ. ಅವರು ಕ್ರೂರ ಮತ್ತು ಹಿಂಸಾತ್ಮಕ ಜನರು ಅಂತ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ರು. ಇದಕ್ಕೂ ಕೆಲವೇ ಗಂಟೆಗಳ ಮುನ್ನ ಅಮೆರಿಕ ಇರಾನ್ ಬಂದರು ನಗರಗಳಾದ ಬಂಡರ್ ಅಬ್ಬಾಸ್, ಸಿರಿಕ್ ಮತ್ತು ಕೇಶ್ಮ್ ದ್ವೀಪಗಳ ಮೇಲೆ ಭಾರೀ ವೈಮಾನಿಕ ದಾಳಿ ನಡೆಸಿತ್ತು. ಜೊತೆಗೆ ಜಗತ್ತಿಗೆ ತೈಲ ಮಾರಾಟ ಮಾಡಲು ಇರಾನ್ ದೇಶಕ್ಕೆ ನೀಡಿದ್ದ ಪರವಾನಗಿಯನ್ನ ಅಮೆರಿಕ ರದ್ದುಗೊಳಿಸಿತ್ತು. ಅಮೆರಿಕದ ಈ ದಿಢೀರ್ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇದೇ ಹೊತ್ತಿಗೆ ಜಾಗತಿಕ ತೈಲ ಸಾಗಣೆಯ ಅತಿ ಪ್ರಮುಖ ಮಾರ್ಗವಾಗಿರುವ ಹೋರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಬರ್ತಾ ಇದ್ದ ತೈಲ ಹಡಗು ಸೇರಿದಂತೆ ಒಟ್ಟು 3 ಹಡಗುಗಳ ಮೇಲೆ ಇರಾನ್ ಬೆಂಬಲಿತ ಪಡೆಗಳು ದಾಳಿ ನಡೆಸಿವೆ. ಇದರಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ದಟ್ಟವಾಗಿ ಆವರಿಸಿದೆ. ಭಾರತದ ಷೇರುಪೇಟೆಯಲ್ಲಿ ಢವಢವ. 10 ಲಕ್ಷ ಕೋಟಿ ಕರಗಿದ್ಯಾಕೆ? ಟ್ರಂಪ್ ಅವರ ಈ ಯುದ್ಧದ ಘೋಷಣೆ ಹೊರಬೀಳ್ತಾ ಇದ್ದಂತೆ ಭಾರತೀಯ ಷೇರುಪೇಟೆಯಲ್ಲಿ ಅಕ್ಷರಶಃ ರಕ್ತಪಾತವೇ ಸೃಷ್ಟಿಯಾಯಿತು. ಮಧ್ಯಾಹ್ನ 1:40 ಸುಮಾರಿಗೆ 77,600 ಆಸುಪಾಸಿನಲ್ಲಿದ್ದ ಸೆನ್ಸೆಕ್ಸ್ ಕೇವಲ 30 ನಿಮಿಷಗಳಲ್ಲಿ 1000 ಅಂಕ ಕುಸಿದು 76,500 ಆಸುಪಾಸಿಗೆ ಬಂದು ನಿಂತಿತು. ಒಂದು ಹಂತದಲ್ಲಿ ಸೆನ್ಸೆಕ್ಸ್ 1,900 ಅಂಕ ಕುಸಿತ ಕಂಡಿತ್ತು. ನಂತರ ಸ್ವಲ್ಪ ಚೇತರಿಕೆ ಕಂಡು ದಿನದ ಅಂತ್ಯಕ್ಕೆ ಬರೋಬ್ಬರಿ 1,677 ಅಂಕ ಕಳ್ಕೊಂಡು ಪಾತಾಳ ಸೇರ್ತು. ಇತ್ತ ನಿಫ್ಟಿ 516 ಅಂಕ ನಷ್ಟ ಅನುಭವಿಸಿತು. ಕೇವಲ ಕೆಲವೇ ಗಂಟೆಗಳಲ್ಲಿ ಹೂಡಿಕೆದಾರರ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪ್ ವಾಶ್ಔಟ್ ಆಗೋಯಿತು. ಸ್ಟಾಕ್ ಮಾರ್ಕೆಟ್ ಹೀಗೆ ದಿಢೀರಂತ ಕುಸಿಯೋದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಅದರಲ್ಲಿ ಒಂದು, ಕಚ್ಚಾ ತೈಲದ ಬೆಲೆ ಏರಿಕೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಶುರುವಾದರೆ ಜಗತ್ತಿಗೆ ಪೆಟ್ರೋಲಿಯಂ ಪೂರೈಸುವ ಹೋರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗುತ್ತೆ. ಇದೇ ಭೀತಿಯಿಂದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏಕಾಏಕಿ 6% ಜಿಗಿದು ಪ್ರತಿ ಬ್ಯಾರೆಲ್ಗೆ $78ಗೆ ತಲುಪಿದೆ. ಭಾರತ ವಿಶ್ವದ 3ನೇ ಅತಿದೊಡ್ಡ ತೈಲ ಆಮದು ದೇಶವಾಗಿರೋದ್ರಿಂದ ಕಚ್ಚಾ ತೈಲದ ಬೆಲೆ ಏರಿದ್ರೆ ನಮ್ಮ ಆಮದು ವೆಚ್ಚ ಹೆಚ್ಚಾಗುತ್ತೆ. ಇದೇ ಭೀತಿ ಷೇರುಪೇಟೆಯಲ್ಲೂ ಆವರಿಸಿತ್ತು. ಎರಡನೇ ಕಾರಣ, ಹಣದುಬ್ಬರದ ಆತಂಕ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಇದರಿಂದ FMCG, ಪೇಂಟ್ಸ್, ವಿಮಾನಯಾನ ಹಾಗೂ ಟೈರ್ ಕಂಪನಿಗಳ ಲಾಭಕ್ಕೆ ಕತ್ತರಿ ಬೀಳುತ್ತೆ. ಇದೇ ಕಾರಣಕ್ಕೆ ಈ ಕಂಪನಿಗಳ ಷೇರುಗಳು ಭಾರೀ ಕುಸಿತ ಕಂಡಿವೆ. ಮೂರನೇ ಕಾರಣ, ರೂಪಾಯಿ ಮೌಲ್ಯ ಕುಸಿತ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಡಿಮ್ಯಾಂಡ್ ಹೆಚ್ಚಾಗಿದ್ರಿಂದ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ 95.16 ರೂಪಾಯಿಗೆ ಕುಸಿತ ಕಂಡಿದೆ. ಇದು ವಿದೇಶಿ ಹೂಡಿಕೆದಾರರನ್ನ ಆತಂಕಕ್ಕೆ ದೂಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜಿಯೋಪಾಲಿಟಿಕ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಹೀಗೆ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅನ್ನೋದಕ್ಕೆ ಈ ಘಟನೆ ಅತ್ಯುತ್ತಮ ಉದಾಹರಣೆ. ಅಮೆರಿಕ ಇರಾನ್ ನಡುವಿನ ಜಗಳ ಕೇವಲ ಆ 2 ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ಭಾರತದ ಆರ್ಥಿಕತೆಯ ಮೇಲೂ ಸಾಮಾನ್ಯ ಜನರ ಜೇಬಿನ ಮೇಲೂ ನೇರ ಪರಿಣಾಮ ಬೀರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ತೀವ್ರತೆ ಹೆಚ್ಚಾದರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆ ಮತ್ತೆ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಮೆರಿಕದ ಈ ನಡೆಯಿಂದ ಭಾರತದ ಷೇರುಪೇಟೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುಸಿಯಲಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.
ಸ್ಟಾಕ್ ಮಾರ್ಕೆಟ್ ಹಾಗೂ ಜಾಗತಿಕ ಆರ್ಥಿಕತೆಯ ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಷೇರುಪೇಟೆಯಲ್ಲಿ ಹೂಡಿಕೆ ಮಾಡುವ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ನ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.